Hello friends, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ವ್ಲಾಗಲ್ಲಿ ನಾವು ಹೊಸ ಗಾಡಿ ತೊಗೊಂಡ್ವಿ ಅಂತ ನಿಮಗೆ ಗೊತ್ತು. ಬಟ್ ಗಾಡಿ ನೋಡೋದಕ್ಕೆ, ಗಾಡಿ ಸೆಲೆಕ್ಟ್ ಮಾಡೋದಕ್ಕೆ ಎಷ್ಟು ನಾವು ಹುಡುಕಾಡಿದ್ದೀವಿ ಅಂದರೆ ಅದು ನಮಗೆ ಗೊತ್ತು. ಯಾಕಂದರೆ ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಅದೇನೋ ಸ್ಯಾಟಿಸ್ಫೈಡ್ ಆಗ್ತಾಯಿರಲಿಲ್ಲ, ಇಷ್ಟ ಆಗ್ತಿರ್ಲಿಲ್ಲ ನಮಗೆ ಒಂದು ಕಡೆ ಗಾಡಿಗಳು. ಅದಕ್ಕೋಸ್ಕರ ನಮಗೆ ಗಾಡಿ ತೊಗೊಳೋದಕ್ಕೇ ಒಂದು 2-3 ತಿಂಗಳಿಂದ ಓಡಾಡಿದ್ವಿ. ಯಮಹಾ ಶೋರೂಮಲ್ಲಿ ಜಯನಗರ ಫಸ್ಟ್ ನಾವು ಹೋಗಿದ್ದು, ಅಲ್ಲಿ ಬೈಕ್ ನೋಡೋಣ ಅಂತ ಅಲ್ಲಿ ನೋಡ್ಕೊಬಂದಿದ್ವಿ. ಸೇಮು ಇವಾಗ ನಾವು ಯಾವ ಗಾಡಿ ತೊಗೊಂಡಿದ್ದೀವೋ ಅದೇ ಥರ ಬೈಕೆ ಅಲ್ಲೂ ಇತ್ತು. ಇದು ಹರಿಗೆ ಇಷ್ಟ ಆಗಿತ್ತು, ಬ್ಲೂ ಕಲರು. ಇವಾಗ ನಾವು ತೊಗೊಂಡಿದ್ದೀವಲ್ಲ ಆ ಥರ ಗಾಡಿನಲ್ಲೇ ಬ್ಲೂ, ಇದು ಡಾರ್ಕ್. ಸರಿ ನೋಡೋಣ ನೆಕ್ಸ್ಟ್ ಅಂದ್ಬಿಟ್ಟು ಆಮೇಲೆ ತುಂಬ ದಿನ ಆದಮೇಲೆ ಮೊನ್ನೆ ಒಂದು 15 ಡೇಸ್ ಮುಂಚೆ ಹೋಂಡಾ ಶೋರೂಮು, ಸುಜುಕಿ, ಟಿ ವಿ ಎಸ್ ಎಲ್ಲ ಪಕ್ಕನೇ ಇತ್ತು. ಅಲ್ಲೂ ಹೋದ್ವಿ. ಹೋಂಡಾದಲ್ಲಿ ಜುಪಿಟರ್ ಗಾಡಿ ಅದೆಲ್ಲ, ಡಿಯೋ ಮತ್ತು ಎಂಟ್ರಾಕ್ಸು ಎಲ್ಲ ಇತ್ತು. ಎಂಟ್ರಾಕ್ಸ್ ಓಕೆ ಅನ್ನಿಸ್ತು. ಮತ್ತು ಈ ಜುಪಿಟರ್ ಬ್ಲೂ ಕಲರ್ ತುಂಬ ಇಷ್ಟ ಆಗಿತ್ತು. ಎಂಟ್ರಾಕ್ಸ್ ಬೈಕು ಟೆಸ್ಟ್ ಡ್ರೈವ್ ಕೂಡ ಕೊಟ್ಟರು. ಓಕೆ ಓಡಿಸಿದ್ವಿ, ಓಕೆ ಅನ್ನಿಸ್ತು. ಸರಿ ಬರೋಣ ಬುಕ್ ಮಾಡೋಕ್ಕೆ, ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಅಲ್ಲೂ ಕೂಡ ಅದು ಬುಕ್ ಆಗಲಿಲ್ಲ, ಟಿ ವಿ ಎಸ್ದು. ನೋಡೋಣ ಬರೋಣ ಬಿಡು ಅಂದ್ಕೊಂಡು ಸುಮ್ಮನಾದ್ವಿ. ಇದಾದ್ಮೇಲೆ ಮತ್ತೆ ಟಿ ವಿ ಎಸ್ ಶೋರೂಮ್ ಹೋದ್ವಿ. ಅಲ್ಲಿ ಜುಪಿಟರ್ ಬೈಕ್ ಇಷ್ಟ ಆಗಿತ್ತಲ್ವಾ, ನಾನು ನಮ್ಮ ಭಾವ ಹರಿ ಎಲ್ಲ ಹೋಗಿದ್ವಿ ಅವ್ರು ಗೊತ್ತಿರೋ ಕಡೆ. ಅಲ್ಲಿ ಬೈಕ್ ಇಷ್ಟ ಆಗಿತ್ತು ನಮಗೆ, ಜುಪಿಟರ್ 125. ಫೈನಲ್ವರೆಗೂ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಲಾಸ್ಟಲ್ಲಿ ಬೇಡ ಅಂತ ಬಂದ್ಬಿಟ್ಟು, ಯಾಕಂದರೆ ನಮ್ಮದು ಹಳೆ ಗಾಡಿ ಎಕ್ಸ್ಚೇಂಜ್ ಇತ್ತಲ್ವ, ಅದರಿಂದ ಅವರು ಕಮ್ಮಿ ಕೊಡ್ತಾರೆ ಅಂದರು. ಅದು ಯಾವುದಕ್ಕೂ ನಮಗೆ ಇಷ್ಟ ಆಗಲಿಲ್ಲ. ಸೊ ಅಲ್ಲೂ ಕೂಡ ಬುಕ್ ಮಾಡೋಕ್ಕಾಗಲಿಲ್ಲ ಬೈಕು. ಅಲ್ಲೂ ಬೇಡ ಅಂತ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಬರ್ಕೊಟ್ಟು ಲಾಸ್ಟಲ್ಲಿ ಬೇಡ ಅಂತ ಬಂದ್ಬಿಟ್ಟು ಅಟ್ ಲಾಸ್ಟ್ ಫೈನಲಿ ನಮ್ಮ ಏರಿಯಾದಲ್ಲೇ ಗಾಡಿ ತೊಗೊಂಡ್ವಿ. ನ್ಯೂ ಗಾಡಿ ಕೂಡ ಒಳ್ಳೆ ರೇಟಲ್ಲೇ ಸಿಕ್ತು. ನಮ್ಮದು ಓಲ್ಡ್ ಗಾಡಿ ಕೂಡ ಒಳ್ಳೆ ರೇಟಲ್ಲೇ ಸೇಲ್ ಆಯಿತು. ಅದೊಂದು ಖುಷಿ ಆಯಿತು. ಅದಕ್ಕೇ ನಾವು ಇಲ್ಲೇ ನಮ್ಮ ಮನೆ ಹತ್ರನೇ ಯಮಹಾ RY 125 ತೊಗೊಂಡ್ವಿ ಬೈಕು. ಚೆನ್ನಾಗಿದೆ, ನನಗೂ ಕಂಫರ್ಟಬಲ್ ಇದೆ ಓಡಿಸೋದಕ್ಕೆಲ್ಲ. ಓಕೆ, ವಿಡಿಯೋ ಇಷ್ಟೇ. ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟ ಆಯಿತು, ನಮ್ಮ ಗಾಡಿ ತೊಗೊಳ್ಳೋದು ಹೇಗೆ ತೊಗೊಂಡ್ವಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.